ಇನ್ನೇನು ಕೆಲವು ವಾರಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಲಿದ್ದು, ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದೀರಾ. ಸೊ ಹೀಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ತಂಡಕ್ಕೆ ಒಂದು ಲಿಸ್ಟ್ ಸಿಕ್ಕಿದೆ. ಆ ಲಿಸ್ಟ್ ಅಲ್ಲಿರುವಂತಹ ಹೆಸರುಗಳು ಈ ಸಲ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾ ಇರುವಂತಹ ಸ್ಪರ್ಧಿಗಳ ಲಿಸ್ಟ್ ಆಗಿರುವಂತಹ ಸಾಧ್ಯತೆ ತುಂಬಾನೇ ಹೈ ಇದೆ. ಸೊ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಬನ್ನಿ ಹಾಗಾದ್ರೆ ಆ ಒಂದು ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಬಿಗ್ ಬಾಸ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ತುಂಬಾ ಜನ ಈ ಒಂದು ವಿಷಯವನ್ನ ಅಂದ್ಕೊಂಡಿದ್ದಾರೆ, ಡಾಕ್ಟರ್ ಬ್ರೋ ಅವರು ಬರ್ತಾರೆ ಅಂತ ಹೇಳಿ. ಹಾಗೇನೆ ಸಾಕಷ್ಟು ವಿಡಿಯೋಸ್ ಗಳಲ್ಲೂ ಕೂಡ ಇವರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾ ಇಲ್ಲ. ಕೆಲವೊಂದಿಷ್ಟು ತಿಂಗಳುಗಳಿಂದ ಅವರು ತಮ್ಮ ಒಂದು ಯೂಟ್ಯೂಬ್ ಅಕೌಂಟ್ ಅಲ್ಲಿ ಯಾವುದೇ ರೀತಿಯಾಗಿ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಗಳನ್ನ ಬಿಡ್ತಾ ಇರ್ಲಿಲ್ಲ. ಸೊ ಹೀಗಾಗಿ ತುಂಬಾ ಜನ ಇವರು ಬಿಗ್ ಬಾಸ್ ಗೆ ಬರ್ತಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಅವರು ತಮ್ಮದೇ ಆದಂತಹ ಬಿಸ್ನೆಸ್ ನಲ್ಲಿ ಬಿಸಿ ಇದ್ದಾರೆ ಹೊರತು ಬಿಗ್ ಬಾಸ್ ಗೆ ಬರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇಲ್ಲ. ಸೊ ಇಲ್ಲಿ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಗೆ ಬರೋದು 100% ಅದು ಫೇಕ್ ನ್ಯೂಸ್ ಆಗಿರುವಂತದ್ದು. ಸೊ ಇನ್ನು ನೆಕ್ಸ್ಟ್ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಹಾಗಾದ್ರೆ ಬರ್ತಾರೆ, ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೆಯ ಕಂಟೆಸ್ಟೆಂಟ್ ರಮೋಲ್ ಅವರು. ಹೌದು, ಇತ್ತೀಚೆಗಷ್ಟೇ ಭರ್ಜರಿ ಬ್ಯಾಚುಲರ್ ಅನ್ನುವಂತಹ ರಿಯಾಲಿಟಿ ಶೋನ ಮುಗಿಸ್ಕೊಂಡಿರುವಂತಹ ಇವರು ಆ ಒಂದು ಶೋ ನಲ್ಲಿ ರಕ್ಷಕ್ಗೆ ಜೋಡಿಯಾಗಿದ್ರು. ಹಾಗೇನೆ 3ನೇ ಪ್ಲೇಸ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಇವಾಗ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಕನ್ಫರ್ಮ್ ಆಗಿಲ್ಲ, ಬಟ್ ಎಕ್ಸ್ಪೆಕ್ಟೆಡ್ ಇರುವಂತದ್ದು. ಇವರು ಇದಕ್ಕೂ ಮೊದಲು ಬಿಗ್ ಬಾಸ್ ನ ಮಿನಿ ಸೀಸನ್ ಗೆ ಬಂದಿದ್ರು. ಆದ್ರೆ ಆ ಒಂದು ಸೀಸನ್ OTT ನಲ್ಲಿ ಮಾತ್ರನೇ ಪ್ರಸಾರ ಆಗಿತ್ತು. ಅಷ್ಟೊಂದು ಪಾಪ್ಯುಲರ್ ಕೂಡ ಏನ್ ಆಗಿರ್ಲಿಲ್ಲ ಅದು. ಹಾಗೇನೆ ಇದೇ ಒಂದು ಮಿನಿ ಸೀಸನ್ ನಲ್ಲಿ ಭವ್ಯ ಗೌಡ ಅವರು ಕೂಡ ಕಾಣಿಸ್ಕೊಂಡಿದ್ರು. ಅವರು ಕೂಡ ಇವಾಗ ಸೀಸನ್ 11ಕ್ಕೆ ಬಂದು ಹೋಗಿದ್ರಲ್ವಾ. ಅದೇ ರೀತಿಯಾಗಿ ಇವಾಗ ಮಿನಿ ಸೀಸನ್ ನಲ್ಲಿ ಇದ್ದಂತಹ ರಮೋಲ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾರೆ ಅನ್ನುವಂತಹ ಒಂದು ನ್ಯೂಸ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸುಧಾರಾಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರತಿ ಸೀಸನ್ ಅಲ್ಲೂ ಕೂಡ ಒಬ್ಬರು ಹಿರಿಯರು ಇದ್ದೇ ಇರ್ತಾರೆ. ಸೊ ಈ ಸಲ ಇಲ್ಲಿ ಸುಧಾರಾಣಿ ಅವರನ್ನ ಕರೆದುಕೊಂಡು ಬರಲಾಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಇರುವಂತದ್ದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸಾಗರ್ ಗೌಡ ಅವರು. ಇವರು ಇದಕ್ಕೂ ಮೊದಲು ಸತ್ಯ ಅನ್ನುವಂತಹ ಸೀರಿಯಲ್ ನಲ್ಲಿ ಕಾಣಿಸಿಕೊಂಡಿದ್ರು. ನೀವೆಲ್ಲರೂ ಕೂಡ ಇವರನ್ನ ನೋಡೇ ಇರ್ತೀರಾ. ನೋಡಿಲ್ಲ ಅಂತ ಹೇಳಿದ್ರೆ ಇನ್ಮೇಲೆ ಬಿಗ್ ಬಾಸ್ ನಲ್ಲಿ ನೋಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಧನುಷ್ ಗೌಡ ಅವರು. ಇವರು ಕೂಡ ಬಿಗ್ ಬಾಸ್ ಕನ್ನಡದ ಮಿನಿ ಸೀಸನ್ ಗೆ ಎಂಟ್ರಿನ ಕೊಟ್ಟಿದ್ರು. ಅಲ್ಲಿ ಇವರನ್ನ ನೀವು ನೋಡೇ ಇರ್ತೀರಾ. ಅಲ್ಲಿ ನೋಡಿಲ್ಲ ಅಂತ ಹೇಳಿದ್ರೆ ಗೀತಾ ಸೀರಿಯಲ್ ನಲ್ಲಿ ಭವ್ಯ ಗೌಡ ಅವರಿಗೆ ಜೋಡಿಯಾಗಿ ನಟಿಸಿದ್ರು. ಅಲ್ಲಾದ್ರೂ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇವರು ಕೂಡ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸಮರ್ಜಿತ್ ಲಂಕೇಶ್ ಅವರು. ಹೌದು, ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಅವರು ಇತ್ತೀಚೆಗಷ್ಟೇ ಸಾನಿಯಾ ಅಯ್ಯರ್ ಅವರ ಜೊತೆ ಗೌರಿ ಎನ್ನುವಂತಹ ಸಿನಿಮಾದಲ್ಲಿ ನಟಿಸಿದ್ರು. ಇತ್ತೀಚೆಗೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ತಿಂಗಳುಗಳು ಆದವು. ಸೊ ಈ ಒಂದು ಸಿನಿಮಾ ಆದ ನಂತರ ಅವರು ಎಲ್ಲೂ ಕೂಡ ಜಾಸ್ತಿ ಕಾಣಿಸಿಕೊಂಡಿರ್ಲಿಲ್ಲ. ಇವಾಗ ಬಿಗ್ ಬಾಸ್ ಗೆ ಬಂದು ಒಂದು ಹೊಸ ಆರಂಭವನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಸೊ ಇವರು ಬಿಗ್ ಬಾಸ್ ಗೆ ಬರಬಹುದಾ, ನಿಮ್ಗೆ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ವಾಣಿ ಗೌಡ ಹಾಗೇನೆ ದೀಪಿಕಾ ಗೌಡ. ಇವರಿಬ್ಬರ ಹೆಸರು ಕೂಡ ಭಾರಿ ಚರ್ಚೆನಲ್ಲಿ ಇರುವಂತದ್ದು. ಇವರಿಬ್ಬರಲ್ಲಿ ಒಬ್ಬರು ಈ ಸಲದ ಬಿಗ್ ಬಾಸ್ ನ ಸೀಸನ್ ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ವಾಣಿ ಅವರು ಈಗಲೂ ಕೂಡ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ನಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ದೀಪಿಕಾ ಗೌಡ ಅವರು ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ಇವರಿಬ್ಬರಲ್ಲಿ ಒಬ್ಬರು ಎಂಟ್ರಿನ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸೂರಜ್ ಅವರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಅವರು ಕೂಡ ಈ ಒಂದು ಬಿಗ್ ಬಾಸ್ ಸೀಸನ್ ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವರ ಹೆಸರು ಕೂಡ ಸಾಕಷ್ಟು ಚರ್ಚೆನಲ್ಲಿ ಇರುವಂತದ್ದು. ಸೊ ಆಸ್ ಎ ಕಾಮಿಡಿಯನ್ ಆಗಿ ಈ ಒಂದು ಬಿಗ್ ಬಾಸ್ ಮನೆಗೆ ಇಲ್ಲಿ ಸೂರಜ್ ಅವರು ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಇವರ ಜೊತೆಗೆ ಗಿಲ್ಲಿ ನಟನ ಹೆಸರು ಸಾಕಷ್ಟು ಚರ್ಚೆನಲ್ಲಿದೆ. ತುಂಬಾನೇ ಚರ್ಚೆನಲ್ಲಿರುವಂತಹ ಹೆಸರು ಅಂತ ಹೇಳಿದ್ರೆ ಅದು ಗಿಲ್ಲಿ ನಟ ಇವರದ್ದು. ಹಾಗೇನೆ ಇವರು ಬಂದ್ರೆ ಇವರನ್ನೇ ಟ್ರೋಫಿ ಹೊಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಸೊ ಇವರು ಕಾಮಿಡಿನಲ್ಲಂತೂ ಟಾಪ್ ಆಗಿದ್ದಾರೆ. ಬಟ್ ಟಾಸ್ಕ್ ಅಲ್ಲಿ ಸ್ವಲ್ಪ ಮುಂದುವರೆದ್ರೆ ಹನುಮಂತನ ರೀತಿನಲ್ಲಿ ಇಲ್ಲಿ ಎಲ್ಲರ ಜೊತೆನಲ್ಲೂ ಮಾತಾಡ್ಕೊಂಡು ಒಳ್ಳೆ ಟಕ್ಕರ್ಗಳನ್ನ ಕೊಟ್ಕೊಂಡು ಚೆನ್ನಾಗಿ ಗೇಮ್ ಅನ್ನ ಆಡ್ಕೊಂಡು ಹೋಗ್ತಾ ಇದ್ರೆ ನಿಜಕ್ಕೂ ಸೂಪರ್ ಆಗಿರುತ್ತೆ. ಇವರು ವಿನ್ನರ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇವರೇನಾದ್ರೂ ಬಿಗ್ ಬಾಸ್ ಮನೆಗೆ ಬಂದ್ರೆ ತುಂಬಾನೇ ಒಳ್ಳೆಯ ಸಪೋರ್ಟ್ ಕೂಡ ಇರುವಂತದ್ದು ಗಿಲ್ಲಿ ನಟ ಅವರಿಗೆ. ಸೊ ಹೀಗಾಗಿ ಇವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಉಳಿದವರಿಗೆಲ್ಲರಿಗೂ ಕೂಡ ಒಂದು ಟಫ್ ಕಾಂಪಿಟೇಷನ್ ಕೂಡ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಭಿಜ್ಞಾ ಭಟ್ ಅವರು. ಇವರ ಹೆಸರು ಕೂಡ ಸಾಕಷ್ಟು ಚರ್ಚೆನಲ್ಲಿದೆ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಆಗಿರಬಹುದು, ಹಾಗೇನೆ ಇತ್ತೀಚೆಗೆ ನಡೆದಂತಹ ಭರ್ಜರಿ ಬ್ಯಾಚುಲರ್ ಆಗಿರಬಹುದು, ಇಂತಹ ಶೋಗಳಲ್ಲಿ ಕಾಣಿಸಿಕೊಂಡಿದ್ರು. ಆದ್ರೆ ಯಾವುದೇ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಇನ್ನೂ ತನಕ ಕೂಡ ಇವರಿಗೆ ಸಿಕ್ಕಿಲ್ಲ.
ಸೊ ಹೀಗಾಗಿ ಬಿಗ್ ಬಾಸ್ ಗೆ ಬಂದು ಇಲ್ಲಿಂದ ತಮ್ಮ ಲಕ್ ಅನ್ನ ಚೆಕ್ ಮಾಡ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಸೊ ಅಭಿಜ್ಞಾ ಭಟ್ ಅವರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೋಡೋಣ ನಿಮ್ಗೇನ್ ಅನ್ಸುತ್ತೆ ಅದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಅಮೃತ ಅಯ್ಯಂಗಾರ್ ಅವರು. ಸೊ ಇವರನ್ನ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡೇ ಇರ್ತೀರಾ. ಆದ್ರೆ ಇವರು ಕೂಡ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಇನ್ನು ತನಕ ಕೂಡ ಕಂಡುಕೊಂಡಿಲ್ಲ. ಹಾಗೇನೆ ಇತ್ತೀಚೆಗೆ ಡಾಲಿ ಧನಂಜಯ್ ಅವರ ವಿಷಯವಾಗಿ ಇವರ ಹೆಸರು ಸಾಕಷ್ಟು ಚರ್ಚೆನಲ್ಲೂ ಕೂಡ ಆಯಿತು. ಸೊ ಹೀಗಾಗಿ ಇವರು ಈ ಸಲದ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಆಗಿ ಬರಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬಂದ್ರೆ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಹಾಗೇನೆ ಇವ್ರು ಹೇಗ್ ಗೇಮ್ಸ್ ಗಳನ್ನ ಆಡ್ತಾರೆ, ಹೇಗ್ ಹೊಂದ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸಂಜನಾ ಬುರ್ಲಿ ಅವರು. ಇವರ ಹೆಸರು ಕೂಡ ತುಂಬಾನೇ ಚರ್ಚೆನಲ್ಲಿದೆ. ಸಂಜನಾ ಬುರ್ಲಿ ಅವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನ ಮೂಲಕ ಸಖತ್ ಪಾಪ್ಯುಲರ್ ಆದ್ರು. ಅದಕ್ಕೂ ಮೊದಲು ಒಂದೆರಡು ಸೀರಿಯಲ್ ಗಳಲ್ಲಿ ನಟಿಸಿದ್ದರಾದ್ರೂ ಅವರಿಗೆ ದೊಡ್ಡ ಮಟ್ಟದ ಹೆಸರನ್ನ ತಂದುಕೊಟ್ಟಿದ್ದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಈ ಸೀರಿಯಲ್ ನಲ್ಲಿ ಇವರ ಪಾತ್ರ ಕೂಡ ಅಂತ್ಯ ಆಗಿದೆ. ಸೊ ಹೀಗಾಗಿನೇ ಇವರು ಈ ಒಂದು ಬಿಗ್ ಬಾಸ್ ಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವರ ಜೊತೆಗೆ ಇದೇ ಸೀರಿಯಲ್ ನಲ್ಲಿ ಅಂದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಕಂಠಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಧನುಷ್ ಅವರ ಹೆಸರು ಕೂಡ ತುಂಬಾನೇ ಚರ್ಚೆನಲ್ಲಿ ಇರುವಂತದ್ದು. ಬಟ್ ಚಾನ್ಸಸ್ ಇರೋದು ಕಂಠಿ ಪಾತ್ರಧಾರಿಯಾಗಿರುವಂತಹ ಧನುಷ್ ಅವರಿಗಿಂತ ಸಂಜನಾ ಅವರು ಬರುವಂತಹ ಚಾನ್ಸಸ್ ಹೈ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಚಂದ್ರಪ್ರಭಾ ಅವರು. ಚಂದ್ರಪ್ರಭಾ ಅವರು ಈ ಸಲದ ಬಿಗ್ ಬಾಸ್ ಗೆ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇದಾವೆ. ಇತ್ತೀಚೆಗೆ ಅವರು ತಮ್ಮ ಒಂದು ಕಾಮಿಡಿ ಕೆಲಸವನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಕಾಮಿಡಿ ಮಾಡ್ಕೊಂಡು ಶೋಗಳಲ್ಲಿ ಏನ್ ಕಾಣಿಸ್ಕೊಳ್ತಾ ಇದ್ರು ಅದನ್ನ ಬಿಟ್ಟು ಗಾರೆ ಕೆಲಸ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಸಖತ್ ವೈರಲ್ ಆಗಿತ್ತು. ತುಂಬಾ ಜನ ಅದಕ್ಕೆ ಪಾಸಿಟಿವ್ ಹಾಗೇನೆ ನೆಗೆಟಿವ್ ಎರಡೂ ರೀತಿಯಲ್ಲಿ ಕೂಡ ಕಮೆಂಟ್ ಮಾಡಿದ್ರು. ಇದೆಲ್ಲ ಸ್ಕ್ರಿಪ್ಟ್ ರೀತಿನಲ್ಲಿದೆ, ಬಿಗ್ ಬಾಸ್ ಬರೋದಕ್ಕೆ ತಯಾರಿ ರೀತಿನಲ್ಲಿದೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ಇದೆಲ್ಲದನ್ನ ನೋಡೋದ್ರ ಜೊತೆಗೇನೆ ಇವರು ಒಳ್ಳೆಯ ಆರ್ಟಿಸ್ಟ್ ಕೂಡ ಆಗಿದ್ದಾರೆ, ಒಳ್ಳೆಯ ಕಾಮಿಡಿ ಕೂಡ ಮಾಡ್ತಾರೆ. ಕೆಲವೊಂದಷ್ಟು ಜನರಿಗೆ ಇಷ್ಟ ಆಗಲ್ಲ, ಬಟ್ ತುಂಬಾ ಜನರಿಗೆ ಇಷ್ಟ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ಇವರು ಕೂಡ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದ್ರೆ ಬಿಗ್ ಬಾಸ್ ನಲ್ಲಿ ಎಂಟರ್ಟೈನ್ಮೆಂಟ್ ಇರಬಹುದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿ ಇವರನ್ನು ಕೂಡ ಕರೆದುಕೊಂಡು ಬರುವಂತಹ ಚಾನ್ಸಸ್ ಅಂತೂ ಇದ್ದೇ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಹುಲಿ ಕಾರ್ತಿಕ್ ಅವರ ಹೆಸರು ತುಂಬಾನೇ ಚರ್ಚೆನಲ್ಲಿದೆ. ಹುಲಿ ಕಾರ್ತಿಕ್ ಮತ್ತು ದಿಲೀಪ್ ಶೆಟ್ಟಿ ಇವರಿಬ್ಬರ ಹೆಸರು ಸಾಕಷ್ಟು ಚರ್ಚೆನಲ್ಲಿರುವಂತದ್ದು. ದಿಲೀಪ್ ಶೆಟ್ಟಿ ಅವರ ನೀವು ಕಾಟ್ಲ ಕಿಚನ್ ಅಲ್ಲಿ ನೋಡೇ ಇರ್ತೀರಾ. ಇವರು ತುಂಬಾನೇ ಚೆನ್ನಾಗಿನೇ ಟಾಸ್ಕ್ ಗಳನ್ನ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಹುಲಿ ಕಾರ್ತಿಕ್ ಅವರ ಬಗ್ಗೆ ಅಂತೂ ನಿಮ್ಗೆ ಗೊತ್ತೇ ಇದೆ. ಸಾಕಷ್ಟು ಕಾಮಿಡಿ ಶೋಗಳಲ್ಲಿ ಇವರನ್ನ ನೀವು ನೋಡೇ ಇರ್ತೀರಾ. ಹಾಗೇನೆ ಡಾನ್ಸ್ ರಿಯಾಲಿಟಿ ಶೋ ನಲ್ಲೂ ಕೂಡ ನೋಡೇ ಇರ್ತೀರಾ. ತುಂಬಾ ಚೆನ್ನಾಗಿ ಡಾನ್ಸ್ ಕೂಡ ಮಾಡ್ತಾರೆ, ಕಾಮಿಡಿ ಸೆನ್ಸ್ ಕೂಡ ಇದೆ. ಹಾಗೇನೆ ಸ್ವಲ್ಪ ಹೊಂದ್ಕೊಂಡು ಹೋಗುವಂತಹ ವ್ಯಕ್ತಿ ಅಂತ ಕೂಡ ಅನಿಸ್ತಾ ಇದೆ. ನೋಡೋಣ ಬಿಗ್ ಬಾಸ್ ಗೆ ಬಂದ್ರೆ ಹೇಗಿರ್ತಾರೆ ಅವರು ರಿಯಲ್ ಲೈಫ್ ಅಲ್ಲಿ ಅನ್ನೋದು ಕೂಡ ಆಲ್ಮೋಸ್ಟ್ ಗೊತ್ತಾಗತ್ತೆ. ಸೊ ಇವರಿಬ್ಬರಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ದಿಲೀಪ್ ಶೆಟ್ಟಿ ಅವರು ಬಂದ್ರು ಕೂಡ ಸಖತ್ ಎಕ್ಸೈಟೆಡ್ ಆಗಿರತ್ತೆ. ನೀನಾದೇನ ಅನ್ನುವಂತಹ ಸೀರಿಯಲ್ ನ ಮೂಲಕ ಎಲ್ಲರ ಮನೆ ಮಾತಾಗಿದ್ರು. ಬಟ್ ಇವಾಗ ಕೋಟ್ಲೆ ಕಿಚನ್ ಅಲ್ಲಿ ಸಖತ್ ಬಿಸಿ ಆಗಿದ್ದಾರೆ. ಬಿಗ್ ಬಾಸ್ ಗೆ ಬಂದ್ರೆ ಖಂಡಿತವಾಗ್ಲೂ ಟಾಪ್ 7 ಅಲ್ಲಿ ಇವ್ರು ಇರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ಇವರು ಬಂದ್ರೆ ಚೆನ್ನಾಗಿರುತ್ತೆ. ಇವರ ಜೊತೆಗೆ ಸುಕೃತ ನಾಗ್ ಅವರ ಹೆಸರು ಕೂಡ ಸಖತ್ ಕೇಳಿ ಬರ್ತಾ ಇದೆ. ಇವರನ್ನು ಕೂಡ ಭರ್ಜರಿ ಬ್ಯಾಚುಲರ್ ಅಲ್ಲಿ ನೀವು ನೋಡೇ ಇರ್ತೀರಾ. ಅಗ್ನಿ ಸಾಕ್ಷಿ ಅನ್ನುವಂತಹ ಸೀರಿಯಲ್ ನ ಮೂಲಕ ಸಖತ್ ಪಾಪ್ಯುಲರ್ ಆಗಿದ್ರು ಇವರು. ಹಾಗೇನೆ ಇವರು ಇವಾಗ ಬಿಗ್ ಬಾಸ್ ಗೆ ಬರೋದಕ್ಕೆ ರೀಸನ್ ಏನಾಗಬಹುದು ಅಂತ ಹೇಳಿದ್ರೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇವರು ಮಾತಾಡಿರುವಂತಹ ಕೆಲವೊಂದಿಷ್ಟು ವಿಡಿಯೋಸ್ ಗಳು ಸಖತ್ ವೈರಲ್ ಆಗಿದ್ವು. ಸೊ ಹೀಗಾಗಿನೇ ಪ್ರೆಸೆಂಟ್ ಅಲ್ಲಿ ಇವರು ತುಂಬಾನೇ ಚರ್ಚೆನಲ್ಲಂತೂ ಇದ್ದೇ ಇದ್ದಾರೆ. ಸೊ ಹೀಗಾಗಿನೇ ಇವರು ಇವಾಗ ಬಿಗ್ ಬಾಸ್ ಗೆ ಬಂದ್ರೆ ಮತ್ತಷ್ಟು ಚರ್ಚೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದು ಬಿಗ್ ಬಾಸ್ ಗೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ಪಾಯಲ್ ಚೆಂಗಪ್ಪ ಅವರು, ಇವರ ಹೆಸರನ್ನ ನೀವು ಕೇಳೇ ಇರ್ತೀರಾ. ಹಾಗೇನೆ ಯೂಟ್ಯೂಬ್ ಗಳಲ್ಲಿ ಶಾರ್ಟ್ ವಿಡಿಯೋಸ್ ಗಳಲ್ಲಿ ಅಂದ್ರೆ ಶಾರ್ಟ್ ಫಿಲ್ಮ್ ಗಳಲ್ಲಿ ಇವರನ್ನ ನೀವು ನೋಡೇ ಇರ್ತೀರಾ. ಸಾಕಷ್ಟು ಶಾರ್ಟ್ ಫಿಲ್ಮ್ ಗಳಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ. ಇತ್ತೀಚೆಗಂತೂ ಸಖತ್ ಪಾಪ್ಯುಲರ್ ಆಗಿದ್ರು. ಇತ್ತೀಚೆಗೆ ಇವರ ವಿಷಯಗಳು ಸಖತ್ ಹರಿದಾಡ್ತಾ ಕೂಡ ಇದ್ವು. ಯಾಕೆ ಅನ್ನೋದು ನಿಮಗೆ ತುಂಬಾ ಜನರಿಗೆ ಗೊತ್ತೇ ಇರಬಹುದು, ಮತ್ತೆ ಅದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕೆ ಹೋಗೋದಿಲ್ಲ. ಕೆಲವೊಂದಿಷ್ಟು ಕಮೆಂಟ್ ಗಳು ಕೂಡ ಇವ್ರ ಪರವಾಗಿ ಬರ್ತಾ ಇದ್ವು, ಹಾಗೆ ವಿರೋಧವಾಗಿ ಕೂಡ ಬರ್ತಾ ಇತ್ತು. ಒಟ್ಟಾರೆಗೆ ಚರ್ಚೆನಲ್ಲಿ ಅಂತೂ ಇದ್ದಾರೆ. ಸೊ ಹೀಗಾಗಿ ಇವರು ಬಿಗ್ ಬಾಸ್ ಗೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಟ್ ಪ್ರೆಸೆಂಟ್ ಅಲ್ಲಿ ಇಷ್ಟು ಮಾಹಿತಿಗಳು ಇದಾವೆ. ಹಾಗೇನೆ ಇದೇನಿದೆ ಇವಾಗ ಕಂಟೆಸ್ಟೆಂಟ್ ಗಳು ಏನ್ ಬರ್ತಾರೆ ಅಂತ ಹೇಳೋದು, ಸೊ ಅದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಆಗಿರುವಂತದ್ದು. ಈ ಲಿಸ್ಟ್ ಅಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳಲ್ಲಿ ಯಾವೆಲ್ಲ ಸ್ಪರ್ಧಿಗಳು ನಿಮ್ಗೆ ಇಷ್ಟ ಆದ್ರು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.